ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಏನಪ್ಪ ಹೀಗ್ ತಿನ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಇವಳು ಅಂತ ಅನ್ಕೋತಾ ಇದ್ದೀರಾ? ಎಸ್, ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಭೂಮಿಕಾ ಅಂಡ್ ನಾನು ತುಂಬಾ ವರ್ಷದಿಂದ ಅನ್ಕೋತಾ ಇದ್ವಿ ನಾವಿಬ್ರು ಹೋಗ್ಬೇಕು ಅಂತ. ಬಟ್ ಕಾಲ ಕೂಡ್ ಬರ್ತಾ ಇರ್ಲಿಲ್ಲ ಅಂಡ್ ಫೈನಲಿ ಈ ವರ್ಷ ನಾವು ಇಯರ್ ಎಂಡ್ ಅಲ್ಲಿ ಹೋಗೋದಕ್ಕಾಯ್ತು. ಸೊ ನಾವು ಬಸ್ ಪ್ಯಾಕೇಜ್ ನ ಬುಕ್ ಮಾಡ್ಕೊಂಡು ತಿರುಪತಿಗೆ ಹೊರಟಿದ್ದು. ಹೀಗೆ ಹೋಗಿ ಲೆಫ್ಟ್ ಹೋದರೆ VRL, ರೈಟ್ ಸೈಡ್ ಹೋದರೆ SRS ಟ್ರಾವೆಲ್ಸ್ ಇದೆ. ಸೊ ನಾವಿಲ್ಲಿ ನಾರ್ತ್ ಕರ್ನಾಟಕ ಜೋಳದ ರೊಟ್ಟಿ ಊಟ ಮಾಡಿ ಅಲ್ಲಿಂದ ಹೊರಟ್ವಿ. ನಾವು ಬುಕ್ ಮಾಡಿದ್ದು SR ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇಂದ. ಆನಂದ್ ರಾವ್ ಸರ್ಕಲ್ ಹತ್ರ ಬಂದ್ರೆ ಎಷ್ಟೊಂದು ಈ ತರ ಬುಕಿಂಗ್ ಮಾಡ್ಕೋಬಹುದು. ನೀವು ನೋಡ್ಬೋದು ಇಲ್ಲಿ ಗ್ರೀನ್ ಲೈನ್, ಮಯೂರ ಟ್ರಾವೆಲ್ಸ್, ಈ ತರ ಎಷ್ಟೊಂದು ಇರುತ್ತೆ. ನಿಮ್ಗೆ ತುಂಬಾ ಆಪ್ಷನ್ಸ್ ಇರುತ್ತೆ, ಬಂದ್ ಬುಕ್ ಮಾಡ್ಕೋಬಹುದು. 8 ಗಂಟೆಗೆ ಅಂತ ಹೇಳಿದವರು 10 o'clock ಆಯಿತು, ಇನ್ನೂ ಬಸ್ ಬಂದಿಲ್ಲ. SR ಟ್ರಾವೆಲ್ಸಲ್ಲಿ ನಾವು ಬುಕ್ ಮಾಡಿರೋದು. ನೋಡೋಣ, ಎಷ್ಟು ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ತಿರುಪತಿಗೆ ಹೋಗಬೇಕು ಅಂತ. ಆ್ಯಂಡ್ ಫೈನಲಿ ಹೆಂಗೋ ಆಗಿ ಬುಕ್ ಮಾಡಿ ಹೊರಡ್ತಾ ಇದ್ದೀವಿ. ಸೊ ಆಲ್ವೇಸ್ ವರ್ಕ್ಸ್. ಹೌದು, ದೇವ್ರಿಗೆ ಕರ್ಸ್ಕೋಬೇಕು ಅಂದರೆ ನಾವು ಪ್ಲ್ಯಾನ್ ಮಾಡಿಲ್ಲ ಅಂದರೂ ಕರ್ಸ್ಕೋತಾರೆ. ಲಾಸ್ಟ್ ಅಕ್ಟೋಬರಲ್ಲಿ ಕೇಳಿದೆ ಇವಳಿಗೆ ಹೋಗೋಣ ಅಂತ, ಇಲ್ಲ ಆಗಲ್ಲ ಅಂದಿದ್ದು. ದೆನ್ ಫೈನಲಿ ಅವಳೇ ಮೆಸೇಜ್ ಮಾಡಿ ಹೋಗೋಣ ಅಂತ ಹೇಳಿದ್ಲು. ಸೊ ಹ್ಯಾಪಿ, ಅಟ್ಲೀಸ್ಟ್ ಒಂದ್ಸತಿ ಈಗ ಹೋಗೋಕ್ಕಾಗ್ತಿದೆ ಅಂತ. ಇವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ? ನಾವು ಬುಕ್ ಮಾಡಿದ್ದು 2300 ರುಪೀಸ್ ಪ್ಯಾಕೇಜ್. ಸೊ ಇದರಲ್ಲಿ AC ಸ್ಲೀಪರ್ ಬಸ್ಸು ಫ್ರಮ್ ಬ್ಯಾಂಗ್ಳೂರ್ ಟು ತಿರುಪತಿ ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ಗೆ ಕರ್ಕೊಂಡು ಬಂದ್ಬಿಡ್ತಾರೆ. ಸೊ ನನ್ನನ್ನು ಕೇಳೋದಾದ್ರೆ, ಇಫ್ ನೀವು ಒಬ್ರು ಅಥವಾ ಇಬ್ರು ಹೋಗ್ತಾ ಇದ್ದೀರಾ ಅಂದ್ರೆ ದಿಸ್ ಇಸ್ ಅ ಬೆಟರ್ ಆಪ್ಷನ್. ಬಟ್ ನೀವು ತುಂಬಾ ಜಾಸ್ತಿ ಜನ ಹೋಗ್ತಾ ಇದ್ದೀರಾ ಅಂದ್ರೆ ನೀವೇ ಓನ್ ಆಗಿ ಹೋಗೋದು. ಫೈನಲಿ ನಮ್ಮ ಬಸ್ ಬಂತು ಇದೆ. ಇವಾಗ 10:20 ಆಗಿದೆ. ಈಗ ಹೊರಡಬೇಕು. ಇನ್ನು ಬೆಂಗಳೂರಿನ ಅದು ಎಷ್ಟು ಗಂಟೆಗೆ ನಾವು ಬಿಟ್ಟು ಹೋಗ್ತೀವಿ ಅಂತ ನೋಡೋಣ. ಅಯ್ಯೋಯ್ಯೋ, ಕಾಣಿಸ್ತಾ ತಿರುಪತಿ ಸಿಗೋಣ, ಇಲ್ಲಾಂದರೆ ಒಳಗೆ ಮಾತಾಡಿದ್ರೆ ಅವಾಗಲೂ ಸಿಗ್ತೀವಿ. ಆಯಿತಾ? ಹಾಂ, ಮಾಡ್ಕೊಡಿ, ನಮಗೇನೆ ಅಲ್ವಾ? ಓಕೆ. ನಾವು ಯಾವುದು ಬುಕ್ ಮಾಡಿರೋದು? ಎಮರ್ಜೆನ್ಸಿ ಎಕ್ಸಿಟ್ ಹತ್ರ ಇದ್ರೂ ಮಲಗಿದ್ರೆ ಎದ್ದೇಳೋದು ಇಲ್ಲದ ಅವಾಗೇ ಮಲ್ಕೊಬಿಟ್ಟಿರ್ತೀವಿ. ಹೆಂಗೆ ಹಾರೋದು ಅಂತಲೂ ಗೊತ್ತಿರಲ್ಲ. ನೀನು ಎದ್ದೇಳ್ತೀಯಾ? ಅವಳು ಎದ್ಬಿಟ್ಟು ಅವಳು ಮಾತ್ರ ಹೋಗ್ಬಿಡ್ತಾಳೆ. ನಾನು ಇಲ್ಲೇ ಇರ್ತೀನಿ. ಅದಕ್ಕೆ ಅವಳು ಡೋರ್ ಪಕ್ಕದಲ್ಲಿ ಮಲಗಿಸಿ ಫಸ್ಟ್ ತಳ್ಬಿಟ್ಟು ಆಮೇಲೆ ನಾನು ಇರ್ತೀನಿ. ಬಸ್ ಅವರೇ ನಮಗೆ ವಾಟರ್ ಬಾಟಲ್, ಬೆಡ್ಶೀಟ್, ಪಿಲ್ಲೋಸ್ ಎಲ್ಲ ಪ್ರೊವೈಡ್ ಮಾಡಿದ್ರು ಅಂಡ್ ಆಲ್ಸೋ ತುಂಬಾ ಸೇಫ್ ಆಗಿ ಕರ್ಕೊಂಡು ಹೋದ್ರು. ನಾವು ಹೊರಟಿದ್ದು 11 o'clockಗೆ, ಬಟ್ ಅರೌಂಡ್ 4 or 4:30ಗೆ ನಾವು ರೀಚ್ ಆಗಿದ್ವಿ ತಿರುಪತಿನ. ಎಲ್ಲಿದ್ದೀವಿ ಅಂತಾನೂ ಗೊತ್ತಿಲ್ಲ ನಮಗೆ. ನಾವು ತಿರುಪತಿ ರೀಚ್ ಆದಾಗ ಅಲ್ಲೊಂದು ಗೈಡ್ ಇರ್ತಾರೆ. ಅವ್ರು ನಮ್ಗೆ ಎಲ್ಲ ರೂಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ನಮ್ನ ಒಂದು ಸ್ಟೇಗೆ ಕರ್ಕೊಂಡು ಹೋದ್ರು. ಇಲ್ಲಿ ಒಂದು 3 or 4 ಮೆಂಬರ್ಸ್ಗೆ ಒಂದು ರೂಮ್ ಕೊಡ್ತಾರೆ. ಸೊ ನಾವು ಬೇಗ ಫ್ರೆಶ್ ಆಗಿ ಕೆಳಗಡೆ ಬ್ರೇಕ್ಫಾಸ್ಟಿಗೆ ಹೋಗ್ಬೇಕಿತ್ತು. ಸೊ ಈ ರೂಮ್ ಕೊಟ್ಟಿದ್ರು ನಮಗೆ ಫ್ರೆಶ್ ಆಗೋದಕ್ಕೆ. ಬಾತ್ರೂಮ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಟು ಗೆಟ್ ರೆಡಿ. ನಮ್ಮ ಟಾಪ್ ಫ್ಲೋರಲ್ಲಿ ಟೆರೆಸಲ್ಲಿ ರೂಮ್ ಸಿಕ್ಕಿತ್ತು. ಲುಕ್ ಅಟ್ ದ ಸ್ಕೈ, ನೈಸ್. ಈಗ ಕೆಳಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಲೆಟ್ಸ್ ಗೆಟ್ ಗೋಯಿಂಗ್. 2 ಸಾಕು. ಮಧ್ಯಾಹ್ನ ಲಂಚ್ ಇಲ್ಲಿ ಬರೋದಾ? అవును సార్. ದರ್ಶನ ಆದ್ಮೇಲೆ ಬಂದು
ತಿಂಡಿ ಮಾಡ್ಕೊಂಡು ನಾವು ಹೊರಗೆ ಬಂದ್ವಿ ಅಂಡ್ ಈ ತರ ಟಾಟಾ ಸುಮೋಸ್ಗಳೆಲ್ಲ ರೆಡಿ ಆಗಿತ್ತು. ಸೊ ನಮ್ಮನ್ನೆಲ್ಲ ಇದ್ರಲ್ಲಿ ಕಳ್ಸಿದ್ರು ತಿರುಮಲಾಗೆ. ಅಂಡ್ ಮಳೆ ಬರ್ತಾ ಇತ್ತು ಅವತ್ತು ಅಂಡ್ ತುಂಬಾ ಫಾಗಿ ಇತ್ತು ಅಂಡ್ ದ ವೆದರ್ ವಾಸ್ ವೆರಿ ಗುಡ್. ಸೊ ಹಾಗೆ ಬಂದಾಗ ಈ ತರ ಒಂದ್ ಚೆಕಿಂಗ್ ಪಾಯಿಂಟ್ ಇರುತ್ತೆ. ಸೊ ಎಲ್ಲಾರುನು ಇಲ್ಲಿ ಹೋಗಿ ಸ್ಕ್ಯಾನಿಂಗ್ ಇರುತ್ತೆ, ಅದನ್ನ ಮಾಡಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಸಿಗರೇಟ್ಸ್, ಡ್ರಿಂಕ್ಸ್ ಅದನ್ನೆಲ್ಲ ಕ್ಯಾರಿ ಮಾಡೋ ಹಾಗಿಲ್ಲ. ಅಂಡ್ ಆಲ್ಸೋ ವಿಡಿಯೋ ಕೂಡ ರೆಕಾರ್ಡ್ ಮಾಡೋ ಹಾಗಿಲ್ಲ ಇಲ್ಲಿ. ಲಾಸ್ಟ್ 3 ಇಯರ್ಸ್ ಇಂದ ತುಂಬಾ ಸತಿ ನಾನು ತಿರುಪತಿಗೆ ಹೋಗಿದ್ದೀನಿ. ಸೊ ಅದ್ರಲ್ಲಿ ನಾನು ಕಂಪೇರ್ ಮಾಡಿದ್ರೆ ಇವತ್ತು ಅಷ್ಟೊಂದ್ ಜನ ಇರ್ಲಿಲ್ಲ. ಅಂಡ್ ನೀವ್ ನೋಡ್ಬೋದು ಎಷ್ಟು ಫಾಗಿ ಇತ್ತು ಅಂತ. ಮೇಲೆ ಹೋಗ್ತಾ ಇನ್ನೂ ನಮ್ಗೆ ಎದುರುಗಡೆ ಏನಿದೆ ಅಂತಾನೂ ಕಾಣಿಸ್ತಾ ಇರ್ಲಿಲ್ಲ, ಅಷ್ಟೊಂದ್ ಫಾಗಿ ಇತ್ತು. ನಿನ್ನೆ ಆ್ಯಕ್ಚುಲಿ ರಾತ್ರಿ ಬಸ್ ಕಾಯ್ತಾ ಇರುವಾಗ ಸೀಟ್ ಸಿಕ್ಕಿರಲಿಲ್ಲ. ಅವಾಗ ನಾನು ಇದೇ ಪ್ಲ್ಯಾನ್ ಹೇಳಿದ್ದೆ, ಒಂದು ಕಾಫಿ ಅಂಗಡಿಗೆ ಹೋಗ್ಬಿಟ್ಟು ಕಾಫಿನೋ ಟೀನೋ ತಗೋ ಅಂತ. ಇವತ್ತು ಕೂತ್ಕೊಳ್ಳೋದಕ್ಕೋಸ್ಕರ ರಿಸರ್ವ್ ಮಾಡಿ ಹೋಗಿ ಒಂದು ಕಾಫಿ ತಗೊಂಡು ಬರ್ತಾ ಇದ್ದಾಳೆ. ಈ ವೆದರಲ್ಲಿ ಈ ಕಾಫಿ ಇಲ್ಲಿದೆ. ಓಕೆ, ತೋರ್ಸು ಪಲ್ಲುನ. ಸೀರೆ ಉಡ್ಕೊಳಕ್ ಬಂದಿಲ್ಲ ಅಂದರೆ ಹಿಂಗೆ ಆಗೋದು. ಪಲ್ಲು ಎಲ್ಲ ಎಷ್ಟು ಉದ್ದ ಆಗಿದೆ ಅಂದರೆ ನೆಲ ಗುಡಿಸ್ಕೊಂಡು ಹೋಗೋದು ನಾವು. ನೀನು ಬಿಡು, ಅವಳು ಟ್ರೈ ಕೂಡ ಮಾಡು. ಕುಳ್ಳಿ ಬಿಡು ಬಿಡು ಹಿಂಗೆ. ಇನ್ ಕೇಸ್ ನೀವ್ ಯಾರಾದ್ರೂ ಮುಡಿ ಕೊಡ್ಬೇಕು ಅಂದ್ರೆ ಅಲ್ಲಿಗೂ ಇವ್ರು ಕರ್ಕೊಂಡು ಹೋಗ್ತಾರೆ. ಸೊ ನಾವೆಲ್ಲ ಬಂದು ಇಲ್ಲಿ ಸೆಪರೇಟ್ ಆಗಿ ವೇಟ್ ಮಾಡ್ತಾ ಇರ್ತೀವಿ. ಅವ್ರು ಮುಡಿ ಕೊಟ್ಟು ವಾಪಸ್ ಬಂದು ನಮ್ಮ ಜೊತೆ ಸೇರಿ ನಂತರ ಎಲ್ಲಾರನ್ನೂ ಒಟ್ಟಿಗೆ ಈ ಕಾಂಪ್ಲೆಕ್ಸ್ ಹತ್ರ ಕರ್ಕೊಂಡು ಬರ್ತಾರೆ ಸರ್ವ ದರ್ಶನಕ್ಕೆ ಅಂತ. ನಮ್ಗೆ ಆ್ಯಕ್ಚುಲಿ ಡೈರೆಕ್ಟ್ ಆಗಿ ದರ್ಶನಕ್ಕೆ ನಿಲ್ಲಿಸಿದ್ರು, ಆದರೆ ಫಸ್ಟ್ ವರಸ್ವಾಮಿ ಸೊ ಎಷ್ಟೊಂದ್ ಜನ ಹೇಳ್ತಾರೆ ನಾವು ಮೊದ್ಲು ವರಸ್ವಾಮಿ ದರ್ಶನ ಮಾಡ್ಕೊಂಡು ಆಮೇಲೆ ವೆಂಕಟೇಶ್ವರ ದರ್ಶನ ಮಾಡ್ಬೇಕು ಅಂತ. ಅದಕ್ಕೆ ನಾವು ಫಸ್ಟ್ ಪುಷ್ಕರಣಿಗೆ ಹೋಗಿ ಅಲ್ಲಿಂದ ವರಸ್ವಾಮಿ ಅಲ್ಲಿ ಲೈನಲ್ಲಿ ನಿಂತ್ಕೊಳ್ಳಕ್ ಆಗ್ಲಿಲ್ಲ, ಅದಕ್ಕೆ ಹೊರಗಿಂದಾನೆ ನಮಸ್ಕಾರ ಮಾಡಿ ನಂತರ ನಾವು ಸರ್ವ ದರ್ಶನ ಕಡೆ ಹೋದ್ವಿ. ಇವತ್ ಎಷ್ಟೊತ್ ನಾವು ಲೈನಲ್ಲಿ ನಿಂತ್ಕೊಂಡಿರ್ತೀವಿ ಅಂತ ಯೋಚನೆ ಮಾಡ್ಕೊಂಡೆ ನಾನು ಕ್ಯೂ ಹತ್ರ ಹೋದ್ವಿ. ಅಲ್ಲಿ ಹೋದ ತಕ್ಷಣ ನಮ್ದು ಲ್ಯಾಪ್ಟಾಪ್, ಮೊಬೈಲ್ಸ್ ಎಲ್ಲಾನು ಫಸ್ಟ್ ಡಿಪಾಸಿಟ್ ಮಾಡಿ ನಂತರ ಅಲ್ಲಿ ನಮ್ದು ಟೋಕನ್ ಕೊಡ್ತಾರೆ, ಅದನ್ನು ತಗೊಂಡು ಹೋದ್ವಿ. ಅಂಡ್ ಅರೌಂಡ್ 7 hours ಆಯ್ತು ನಮ್ ದರ್ಶನ. ನಾವ್ ನಿಂತಿದ್ದು ಅರೌಂಡ್ 10 o'clockಗೆ, ನಮ್ಗೆ ದರ್ಶನ ಆಗಿದ್ದು 4:30ಗೆ. ಅದಾದ್ಮೇಲೆ ಹೊರಗ್ ಬಂದು ನಾವು ಟೋಕನ್ ತೋರಿಸಿ ಲಡ್ಡು ಅಂಡ್ ಎಕ್ಸ್ಟ್ರಾ ಪ್ರಸಾದ ತಗೊಂಡು ಹಾಗೆ ಎದುರುಗಡೆ ಇರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ ಹೋಗಿ ಅಲ್ಲಿಂದ ನಾವು ಮೊಬೈಲ್ಸ್ ನ ಮತ್ತೆ ಕಲೆಕ್ಟ್ ಮಾಡ್ಕೊಳ್ಳೋದಕ್ ಹೋದ್ವಿ. ನಮ್ಮ ಜೀಪ್ ಅವ್ರು ಆಲ್ರೆಡಿ ಕೆಳಗೆ ಹೋಗ್ಬಿಟ್ಟಿದ್ದಾರೆ. ನಾವು ದರ್ಶನ ಲೇಟಾಗಿ, ಸೊ ಈಗ ನಾವು ಹೇಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ. ಅವ್ರು ಇನ್ನೊಂದು ಕಾರ್ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ನೋಡೋಣ. ನಮ್ ಜೊತೆ ಬಂದಿದ್ದವರೆಲ್ಲ ಡೈರೆಕ್ಟ್ ಸರ್ವದರ್ಶನಾಗೆ ನಿಂತಿದ್ರು. ಸೊ ಅವ್ರಿಗೆ 1:30ಗೆ ದರ್ಶನ ಮುಗೀತು. ಅದಕ್ಕೆ ಅವ್ರು ಆಲ್ರೆಡಿ 3:30 ಅಷ್ಟರಲ್ಲಿ ಕೆಳಗೆ ಹೋಗಿದ್ರು. ಅಲ್ಲಿಂದ ಅಮ್ಮ ಪದ್ಮಾವತಿ ದೇವಸ್ಥಾನಕ್ಕೆಲ್ಲ ಹೋಗಿದ್ದಾರೆ. ನಮ್ಗೆ 4:35 ದರ್ಶನ ಆಗಿದ್ದಕ್ಕೆ ನಾವು ಈಗ ಸೆಪರೇಟ್ ಆಗಿ ಇನ್ನೊಂದು ಕಾರ್ ಅರೇಂಜ್ ಮಾಡಿದ್ರು, ಅದ್ರಲ್ಲಿ ಹೋದ್ವಿ. Look at this. Hi. Hello. ಹೋಲ್ ಡೇ ಸೀರೆ ಹಾಕ್ಕೊಂಡು ಎಕ್ಸಾಸ್ಟೆಡ್ ಆಗಿ ಬಟ್ ಬ್ಲೆಸ್ಡ್ ಬಂದಿದ್ದೀವಿ ವಾಪಸ್ ರೂಮ್ಗೆ. ಇವಾಗ ತಕ್ಕಂತ ಡ್ರೆಸ್ ಚೇಂಜ್ ಮಾಡ್ಕೋತೀವಿ.
ಎಷ್ಟೊತ್ತಾಗಿದೆ ಟೈಮ್? 2:50. 2:50. 12:30. ಅವ್ರಿಗೆ ಮನಸ್ಸಿಲ್ಲ, ಅದಕ್ಕೆ ಯಾವಾಗ ಬೇಕೋ ಅವಾಗ ಬಂದಿದ್ದಾರೆ. ಅಯ್ಯೋ ದೇವರೇ, ಪ್ಯಾಕೇಜಲ್ಲಂತೂ ಮಾತ್ರ ಬರಬೇಡಿ. ಇದು ನಮ್ಮ ಬಸ್ ಅಲ್ಲ ಅನ್ಸುತ್ತೆ, ಗೊತ್ತಿಲ್ಲ, ನೋಡೋಣ. ಹೋಗೋದಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡಬೇಕು ಅಷ್ಟೇ. ನಾವು ಬ್ಯಾಂಗ್ಳೂರ್ನ ಮಾರ್ನಿಂಗ್ 7 o'clockಗೆ ರೀಚ್ ಆದ್ವಿ. ಸೊ ಅಲ್ಲಿಂದ ನಾನು ಮೈಸೂರಿಗೆ ಬಂದೆ ಅರೌಂಡ್ 11:30 ಆಗಿತ್ತು. ಚೆನ್ನಾಗಿತ್ತು, ಚೆನ್ನಾಗಿ ದರ್ಶನ ಆಯ್ತು. ಅಂಡ್ ನೀವ್ ಕೂಡ ಪ್ಯಾಕೇಜ್ ಅಲ್ಲಿ ಹೋಗ್ಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಹೋಗಿ, ಬಿಕಾಸ್ ಅವ್ರು ಹೇಳ್ದಂಗೆ ಅವ್ರು ಕರ್ಕೊಂಡು ಹೋಗಿದ್ ಕಡೆನೆ ಹೋಗ್ಬೇಕು. ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡೋದಕ್ಕಾಗಲ್ಲ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, share and subscribe to my channel. For more such videos, keep supporting me. Thank you. Bye bye.